ನಮಸ್ಕಾರ ಬಂಧುಗಳೇ, ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ರಾಜ್ಯದ ಕರಾವಳಿ, ಮಲೆನಾಡು ಹಾಗೂ ಬಯಲು ಸೀಮೆ ಪ್ರದೇಶಗಳ ಜೀವನಾಡಿಯಾಗಿರುವ ಅಡಿಕೆ ಮಾರುಕಟ್ಟೆಯ ಬೆಲೆಯ ದಿನನಿತ್ಯದ ಮಾರುಕಟ್ಟೆ ಧಾರಣೆಗಳ ನಿಖರ ಮತ್ತು ನೈಜ ಮಾಹಿತಿಯನ್ನು ನಿಮಗಾಗಿ ತರಲು ನಾವು ಸದಾ ಹೆಮ್ಮೆ ಪಡುತ್ತೇವೆ. ಕರ್ನಾಟಕದಲ್ಲಿ ಅಡಿಕೆ ಬೆಲೆಯು ಕೇವಲ ಒಂದು ವಾಣಿಜ್ಯ ಬೆಲೆಯಷ್ಟೇ ಅಲ್ಲ, ಇದು ಲಕ್ಷಾಂತರ ಕೃಷಿಕ ಕುಟುಂಬಗಳ ಮುಖ್ಯ ಜೀವನೋಪಾಯ ಮತ್ತು ಆರ್ಥಿಕ ಬೆನ್ನೆಲುಬಾಗಿದೆ. ಮಾರುಕಟ್ಟೆಯಲ್ಲಿ ಪ್ರತಿದಿನವೂ ಸಂಭವಿಸುವ ಬೆಲೆ ಬದಲಾವಣೆಗಳು, ಪೂರೈಕೆ ಮತ್ತು ಬೇಡಿಕೆ ಏರಿಳಿತಗಳು ಹಾಗೂ ಹವಾಮಾನ ವೈಪರೀತ್ಯಗಳು ರೈತರ ನಿವ್ವಳ ಆದಾಯದ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಆದ್ದರಿಂದ ಸರಿಯಾದ ಸಮಯದಲ್ಲಿ ನಂಬಿಕಸ್ಥ ಎಪಿಎಂಸಿ ದರಗಳು ತಿಳಿಯುವುದು ಪ್ರತಿಯೊಬ್ಬ ರೈತನಿಗೂ ಅತ್ಯಂತ ಅವಶ್ಯಕವಾಗಿದೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿ ವಿವಿಧ ತಳಿಯ ಅಡಿಕೆಗೆ ಉತ್ತಮ ಬೇಡಿಕೆ ಕಂಡುಬರುತ್ತಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಚಾಳಿ, ಕೋಕಾ ಮತ್ತು ಸಿಪ್ಪೆಗೋಟು ಅಡಿಕೆ ವಹಿವಾಟು ಭಾರಿ ಪ್ರಮಾಣದಲ್ಲಿದ್ದರೆ, ಮಲೆನಾಡು ಹಾಗೂ ಬಯಲು ಸೀಮೆಯಲ್ಲಿ ರಾಶಿ, ಬೆಟ್ಟೆ, ಸರಕು ಮತ್ತು ಅಪಿ ತಳಿಗಳ ಭಾರಿ ಬೇಡಿಕೆ ಇದೆ. ಬೆಳೆಗಾರರು ಸೂಕ್ತ ಮಾರುಕಟ್ಟೆಯನ್ನು ಆಯ್ದುಕೊಂಡು ತಮ್ಮ ಉತ್ಪನ್ನವನ್ನು ಸರಿಯಾದ ದರಕ್ಕೆ ಮಾರಾಟ ಮಾಡುವುದು ಲಾಭದಾಯಕ. ನಿಮಗೆ ನಿಮ್ಮ ಹತ್ತಿರದ ಮಾರುಕಟ್ಟೆಯಲ್ಲಿ ಅಡಿಕೆ ಧಾರಣೆಗಳು ಇನ್ನು ಎಷ್ಟು ಬೆಲೆ ಹೆಚ್ಚಾಗಬೇಕು ಅಂತ ಅನಿಸಿದರೆ, ನಿಮಗೆ ಎಷ್ಟು ಪ್ರೈಸ್ ರೇಟ್ ಜಾಸ್ತಿ ಆಗಬೇಕು ಎಂಬುದನ್ನು ತಪ್ಪದೆ ಕಮೆಂಟ್ ಮಾಡಿ. ನಿಮ್ಮ ಮಾರುಕಟ್ಟೆಯ ದರಗಳು, ನಿರೀಕ್ಷೆ ಮತ್ತು ಅನಿಸಿಕೆಯನ್ನು ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ನೋಡುವುದಾದರೆ, ಶಿವಮೊಗ್ಗ ಮಾರುಕಟ್ಟೆಯು ಕರ್ನಾಟಕದ ಅತ್ಯಂತ ಪ್ರಮುಖ ಮತ್ತು ಅತಿ ದೊಡ್ಡ ಅಡಿಕೆ ವ್ಯಾಪಾರ ಕೇಂದ್ರವಾಗಿದೆ. ಮಲೆನಾಡಿನ ಹೃದಯ ಭಾಗದಲ್ಲಿರುವ ಈ ಮಾರುಕಟ್ಟೆಗೆ ಶಿವಮೊಗ್ಗ ಜಿಲ್ಲೆ ಮಾತ್ರ ಅಲ್ಲದೆ ಸುತ್ತಮುತ್ತಲಿನ ಜಿಲ್ಲೆಗಳಿಂದಲೂ ಭಾರಿ ಪ್ರಮಾಣದ ಅಡಿಕೆ ಆವಕವಾಗುತ್ತದೆ. ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಮುಖ್ಯವಾಗಿ ಸರಕು, ಬೆಟ್ಟೆ, ರಾಶಿ ಇಡಿ ಹಾಗೂ ಗೊರಬಲು ತಳಿಗಳ ವಹಿವಾಟು ನಿರಂತರವಾಗಿ ನಡೆಯುತ್ತದೆ. ಶಿವಮೊಗ್ಗ ಮಾರುಕಟ್ಟೆಯ ಸರಕು ಅಡಿಕೆಗೆ ಇಡೀ ದೇಶದಲ್ಲೇ ಗರಿಷ್ಠ ಬೇಡಿಕೆ ಇದ್ದು, ಇದು ರಾಜ್ಯದಲ್ಲೇ ಗರಿಷ್ಠ ಧಾರಣೆ ಪಡೆಯುವ ಮಾರುಕಟ್ಟೆಯಲ್ಲಿ ಒಂದಾಗಿದೆ. ಇಲ್ಲಿನ ವರ್ತಕರು ಮತ್ತು ರೈತರು ನಡುವಿನ ಪಾರದರ್ಶಕ ಟೆಂಡರ್ ವ್ಯವಸ್ಥೆಯು ಬೆಳೆಗಾರರಿಗೆ ನೈಜ ಮೌಲ್ಯ ದೊರಕುವಂತೆ ಮಾಡುತ್ತದೆ. ಮಾರುಕಟ್ಟೆಯಲ್ಲಿ ಬೆಲೆಯ ಸ್ಥಿರತೆ ರೈತರಿಗೆ ಭರವಸೆಯನ್ನು ನೀಡಿದೆ. ಇನ್ನು ಶಿವಮೊಗ್ಗದಲ್ಲಿ ಸರಕು ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 94,449 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 61,300 ರೂಪಾಯಿ ಆಗಿದೆ. ರಾಶಿ ಇಡಿ 53,609 ರೂಪಾಯಿ ಆಗಿದೆ. ಗೊರಬಲು 42,389 ರೂಪಾಯಿ ಆಗಿದೆ. ಸಿಪ್ಪೆಗೋಟು 13,000 ರೂಪಾಯಿ ಆಗಿದೆ. ಇನ್ನು ಚನ್ನಗಿರಿ ಭಾಗದಲ್ಲಿ ನೋಡುವುದಾದರೆ, ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಮಾರುಕಟ್ಟೆಯು ಪ್ರಸಿದ್ಧ ಕೆಂಪು ಅಡಿಕೆಗೆ ಹಾಗೂ ರಾಶಿ ತಳಿಗಳಿಗೆ ಅತ್ಯಂತ ಹೆಸರುವಾಸಿಯಾದ ಪ್ರಮುಖ ಕೇಂದ್ರವಾಗಿದೆ. ಚನ್ನಗಿರಿ ತಾಲೂಕಿನಲ್ಲಿ ಬೆಳೆಯುವ ರಾಶಿ ಅಡಿಕೆಗೆ ಅದರ ವಿಶಿಷ್ಟ ಕೆಂಪು ಬಣ್ಣ, ತೂಕ ಮತ್ತು ಕಸುವಿನಿಂದಾಗಿ ಭಾರತದಾದ್ಯಂತ ಅಪಾರ ಬೇಡಿಕೆ ಇದೆ. ಈ ಎಪಿಎಂಸಿ ನಡುವೆಯೂ ದಿನನಿತ್ಯದ ಹರಾಜು ಪ್ರಕ್ರಿಯೆಯಲ್ಲಿ ನೂರಾರು ವರ್ತಕರು ಭಾಗವಹಿಸುತ್ತಾರೆ. ಪ್ರತಿದಿನ ಸಾವಿರಾರು ಚೀಲ ಅಡಿಕೆ ವಹಿವಾಟು ಇಲ್ಲಿ ನಡೆಯುತ್ತಿದ್ದು, ರೈತರಿಗೆ ಬೆಲೆಯ ಸುರಕ್ಷತೆ ಮತ್ತು ನೇರ ಪಾವತಿ ಸೌಲಭ್ಯ ಸಿಗುತ್ತದೆ. ಚನ್ನಗಿರಿ ರಾಶಿ ಅಡಿಕೆಯ ದರವು ರಾಜ್ಯದ ಇತರೆ ಕೆಂಪು ಅಡಿಕೆ ಮಾರುಕಟ್ಟೆಗೆ ಹೋಲಿಸಿದರೆ ಪ್ರಮುಖ ದಿಕ್ಸೂಚಿಯಾಗಿದೆ. ಇನ್ನು ಚನ್ನಗಿರಿಯಲ್ಲಿ ಅಪ್ಪಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 59,500 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 55,000 ರೂಪಾಯಿ ಆಗಿದೆ. ರಾಶಿ ಅಡಿಕೆ 53,699 ರೂಪಾಯಿ ಆಗಿದೆ. ಗೊರಬಲು 39,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 13,500 ರೂಪಾಯಿ ಆಗಿದೆ. ಇನ್ನು ಮಂಗಳೂರು ಭಾಗದಲ್ಲಿ ನೋಡುವುದಾದರೆ, ಮಂಗಳೂರು ಮಾರುಕಟ್ಟೆಯು ಕರಾವಳಿ ಭಾಗದ ಅತ್ಯಂತ ಪ್ರಮುಖ ಚಾಳಿ ಅಡಿಕೆ, ಬಿಳಿ ಅಡಿಕೆ ವ್ಯಾಪಾರ ಕೇಂದ್ರವಾಗಿದೆ. ದಕ್ಷಿಣ ಕನ್ನಡ ಹಾಗೂ ನೆರೆಯ ರಾಜ್ಯಗಳಿಂದ ಒಣಗಿಸಿದ ಚಾಳಿ ಅಡಿಕೆ ಭಾರಿ ಪ್ರಮಾಣದಲ್ಲಿ ಮಂಗಳೂರು ಎಪಿಎಂಸಿ ಹಾಗೂ ಖಾಸಗಿ ಮಂಡಿಗಳಲ್ಲಿ ತಲುಪುತ್ತದೆ. ಇಲ್ಲಿ ಸ್ಥಳೀಯ ಪ್ರಮುಖ ಸಹಕಾರ ಸಂಘದಾದ ಕ್ಯಾಪ್ಕೋ ಹಾಗೂ ವರ್ತಕರ ಒಕ್ಕೂಟದ ಮೂಲಕ ಪಾರದರ್ಶಕ ವ್ಯಾಪಾರ ನಡೆಯುತ್ತದೆ. ಉತ್ತರ ಭಾರತದ ಸುಪಾರಿ ಹಾಗೂ ಪಾನ್ ಮಸಾಲ ಉದ್ಯಮಕ್ಕೆ ಮಂಗಳೂರಿನಲ್ಲಿ ಚಾಳಿ ಅಡಿಕೆ ಪ್ರಮುಖ ಕಚ್ಚಾ ವಸ್ತುವಾಗಿದೆ. ಹಳೆಯ ಚಾಳಿ ಅಡಿಕೆಗೆ ಇಲ್ಲಿ ವಿಶೇಷ ಗರಿಷ್ಠ ಧಾರಣೆ ಲಭ್ಯವಾಗುತ್ತದೆ. ಇನ್ನು ಮಂಗಳೂರಿನಲ್ಲಿ ಹಳೆ ಚಾಳಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 53,500 ರೂಪಾಯಿ ಆಗಿದೆ. ಹೊಸ ಚಾಳಿ 47,000 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 33,500 ರೂಪಾಯಿ ಆಗಿದೆ. ಬಿಳಿಗೋಟು 28,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 15,000 ರೂಪಾಯಿ ಆಗಿದೆ. ಇನ್ನು ಭದ್ರಾವತಿ ಭಾಗದಲ್ಲಿ ನೋಡುವುದಾದರೆ, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಮಾರುಕಟ್ಟೆಯು ಹಸ, ಬೆಟ್ಟೆ ಮತ್ತು ರಾಶಿ ಅಡಿಕೆಗೆ ಪ್ರಸಿದ್ಧವಾಗಿದೆ. ಭದ್ರಾವತಿ ತಾಲೂಕಿನ ನೀರಾವರಿ ಹಾಗೂ ಭದ್ರಾ ಅಚ್ಚುಕಟ್ಟ ಪ್ರದೇಶ ಕೃಷಿಕ ಮತ್ತು ಉತ್ತಮ ದರ್ಜೆ ಅಡಿಕೆಯನ್ನು ಈ ಮಾರುಕಟ್ಟೆಗೆ ತರುತ್ತಾರೆ. ಇಲ್ಲಿನ ಎಪಿಎಂಸಿ ದರಗಳು ನಿರಂತರವಾಗಿ ಸ್ಥಿರತೆಯನ್ನು ಕಾಯ್ದುಕೊಂಡಿದ್ದು, ಕೃಷಿಕರಿಗೆ ಸೂಕ್ತ ದರ ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಸ್ಥಳೀಯ ವರ್ತಕರು ಸಕ್ರಿಯ ಪಾಲ್ಗೊಳ್ಳುವಿಕೆ ಪ್ರತಿದಿನ ಮಾರುಕಟ್ಟೆಯಲ್ಲಿ ಚುರುಕು ವಹಿವಾಟು ಕಂಡುಬರುತ್ತದೆ. ಇನ್ನು ಭದ್ರಾವತಿಯಲ್ಲಿ ಹಸ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 85,009 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 60,899 ರೂಪಾಯಿ ಆಗಿದೆ. ರಾಶಿ ಇಡಿ 53,199 ರೂಪಾಯಿ ಆಗಿದೆ. ಗೊರಬಲು 41,268 ರೂಪಾಯಿ ಆಗಿದೆ. ಸಿಪ್ಪೆಗೋಟು 13,000 ರೂಪಾಯಿ ಆಗಿದೆ. ಇನ್ನು ಸಾಗರ ಭಾಗದಲ್ಲಿ ನೋಡುವುದಾದರೆ, ಸಾಗರ ಮಾರುಕಟ್ಟೆಯು ಮಲೆನಾಡಿನ ಚಾಳಿ, ಕೆಂಪು ಗೋಟು, ಬಿಳಿ ಗೋಟು ಮತ್ತು ಹೊಸ ರಾಶಿ ಅಡಿಕೆ ವ್ಯಾಪಾರಕ್ಕೆ ಸುಪ್ರಸಿದ್ಧವಾಗಿದೆ. ಶರಾವತಿ ಕಣಿವೆ ಹಾಗೂ ದಟ್ಟ ಅರಣ್ಯ ಪ್ರದೇಶದ ಕೃಷಿಕರು ಬೆಳೆದ ಉತ್ತಮ ದರ್ಜೆ ಅಡಿಕೆ ಸಾಗರ ಎಪಿಎಂಸಿಗೆ ಆವಕವಾಗುತ್ತದೆ. ಸಾಗರ ಮಾರುಕಟ್ಟೆಯಲ್ಲಿ ಚಾಳಿ ಹಾಗೂ ಕೆಂಪು ಗೋಟು ಅಡಿಕೆಗೆ ಪ್ರತ್ಯೇಕ ಹರಾಜು ಪ್ರಕ್ರಿಯೆಗಳಿಂದ ಬೆಳೆಗಾರರಿಗೆ ನಂಬಿಕಸ್ಥ ಬೆಲೆ ಲಭ್ಯವಾಗುತ್ತಿದೆ. ಗುಣಮಟ್ಟದ ಆಧಾರಿತ ದರ ನಿಗದಿ ರೈತರಿಗೆ ಲಾಭದಾಯಕವಾಗಿದೆ.
ಇನ್ನು ಸಾಗರ ಮಾರುಕಟ್ಟೆಯಲ್ಲಿ ಹೊಸ ರಾಶಿ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 53,769 ರೂಪಾಯಿ ಆಗಿದೆ. ಚಾಳಿ ಅಡಿಕೆ 41,319 ರೂಪಾಯಿ ಆಗಿದೆ. ಕೆಂಪು ಗೋಟು 39,699 ರೂಪಾಯಿ ಆಗಿದೆ. ಬಿಳಿ ಗೋಟು 32,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 23,201 ರೂಪಾಯಿ ಆಗಿದೆ. ಇನ್ನು ತುಮಕೂರು ಭಾಗದಲ್ಲಿ ನೋಡುವುದಾದರೆ ತುಮಕೂರು ಮಾರುಕಟ್ಟೆಯು ಬಯಲು ಸೀಮೆ ಪ್ರದೇಶದ ಪ್ರಮುಖ ಅಡಿಕೆ ವ್ಯಾಪಾರ ಕೇಂದ್ರವಾಗಿದೆ. ತುಮಕೂರು, ಗುಬ್ಬಿ, ತುರುವೇಕೆರೆ ಹಾಗೂ ಕೊರಟಗೆರೆ ಭಾಗದಲ್ಲಿ ಬೆಳೆಯುವ ಕೆಂಪು ಅಡಿಕೆ ಮತ್ತು ರಾಶಿ ಅಡಿಕೆ ಈ ಮಾರುಕಟ್ಟೆಗೆ ಬೃಹತ್ ಪ್ರಮಾಣದಲ್ಲಿ ಅವಕವಾಗುತ್ತದೆ. ಇನ್ನು ತುಮಕೂರಿನಲ್ಲಿ ಹಪ್ಪಿ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 58,000 ರೂಪಾಯಿ ಆಗಿದೆ. ರಾಶಿ ಅಡಿಕೆ 52,500 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 51,000 ರೂಪಾಯಿ ಆಗಿದೆ. ಗೊರಬಲು 38,500 ರೂಪಾಯಿ ಆಗಿದೆ. ಸಿಪ್ಪೆಗೋಟು 14,000 ರೂಪಾಯಿ ಆಗಿದೆ. ಇನ್ನು ಶಿರಸಿ ಮಾರುಕಟ್ಟೆಯಲ್ಲಿ ನೋಡುವುದಾದರೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಮಾರುಕಟ್ಟೆಯು TSS ನಂತಹ ಪ್ರಸಿದ್ಧ ಸಹಕಾರ ಸಂಸ್ಥೆಯ ಮೂಲಕ ಭಾರಿ ಹೆಸರುವಾಸಿಯಾಗಿದೆ. ಇಲ್ಲಿ ಮುಖ್ಯವಾಗಿ ಚಾಳಿ ಅಡಿಕೆ, ಬೆಟ್ಟೆ ಅಡಿಕೆ ಮತ್ತು ಕೆಂಪು ಗೋಟು ಹಾಗೂ ಬಿಳಿ ಗೋಟು ಅಡಿಕೆ ವಹಿವಾಟು ಸಂಪೂರ್ಣ ಪಾರದರ್ಶಕವಾಗಿ ನಡೆಯುತ್ತದೆ. ಶಿರಸಿ ಸಹಕಾರ ಸಂಘಗಳ ಟೆಂಡರ್ ಹರಾಜು ವ್ಯವಸ್ಥೆಯಿಂದಾಗಿ ಬೆಳೆಗಾರರಿಗೆ ನೈಜ ಮತ್ತು ಗರಿಷ್ಠ ಧಾರಣೆ ಲಭ್ಯವಾಗುತ್ತದೆ. ಶಿರಸಿ ಅಡಿಕೆ ಮಹಾರಾಷ್ಟ್ರ ಮತ್ತು ಗುಜರಾತ್ ಭಾಗದಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಇನ್ನು ಶಿರಸಿ ಮಾರುಕಟ್ಟೆಯಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 51,799 ರೂಪಾಯಿ ಆಗಿದೆ. ಚಾಳಿ ಅಡಿಕೆ 48,690 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 44,799 ರೂಪಾಯಿ ಆಗಿದೆ. ಬಿಡಿಗೋಟು 33,889 ರೂಪಾಯಿ ಆಗಿದೆ. ಕೆಂಪು ಗೋಟು 32,669 ರೂಪಾಯಿ ಆಗಿದೆ. ಇನ್ನು ಪುತ್ತೂರು ಭಾಗದಲ್ಲಿ ನೋಡುವುದಾದರೆ ಪುತ್ತೂರು ಮಾರುಕಟ್ಟೆಯು ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಪ್ರಮುಖ ಚಾಳಿ ಅಡಿಕೆ, ಬಿಳಿ ಅಡಿಕೆ ವ್ಯಾಪಾರ ಕೇಂದ್ರವಾಗಿದೆ. ಕರಾವಳಿ ಭಾಗದಲ್ಲಿ ಸಂಸ್ಕರಿಸಿದ ಪ್ರಸಿದ್ಧ ಹೊಸ ಚಾಳಿ, ಹಳೆಯ ಚಾಳಿ ಹಾಗೂ ಕೋಕಾ ಅಡಿಕೆ ಇಲ್ಲಿಗೆ ಭಾರಿ ಪ್ರಮಾಣದಲ್ಲಿ ಅವಕವಾಗುತ್ತದೆ. ಪುತ್ತೂರಿನಲ್ಲಿ ಪ್ರಮುಖ ಸಹಕಾರ ಸಂಸ್ಥೆಯ ಕ್ಯಾಪ್ಕೋ ಹಾಗೂ ಖಾಸಗಿ ಮಂಡಿಗಳ ಮೂಲಕ ಪ್ರತಿದಿನ ಪಾರದರ್ಶಕ ವಹಿವಾಟು ನಡೆಯುತ್ತದೆ. ಉತ್ತರ ಭಾರತ ಸುಪಾರಿ ಹಾಗೂ ಪಾನ್ ಮಸಾಲ ತಯಾರಿಕೆಗೆ ಪುತ್ತೂರು ಅಡಿಕೆ ಪ್ರಮುಖ ಕಚ್ಚಾ ವಸ್ತುವಾಗಿದೆ. ಇನ್ನು ಪುತ್ತೂರು ಭಾಗದಲ್ಲಿ ಹಳೆಯ ಚಾಳಿ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 55,000 ರೂಪಾಯಿ ಆಗಿದೆ. ಹೊಸ ಚಾಳಿ 45,000 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 33,500 ರೂಪಾಯಿ ಆಗಿದೆ. ಬಿಳಿಗೋಟು 28,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 15,000 ರೂಪಾಯಿ ಆಗಿದೆ. ಇನ್ನು ದಾವಣಗೆರೆ ಭಾಗದಲ್ಲಿ ನೋಡುವುದಾದರೆ ದಾವಣಗೆರೆ ಮಾರುಕಟ್ಟೆಯು ಬಯಲುಸೀಮೆ ಪ್ರದೇಶದ ಪ್ರಮುಖ ಕೆಂಪು ಅಡಿಕೆ ಮತ್ತು ರಾಶಿ ತಳಿಗಳ ವಹಿವಾಟು ಕೇಂದ್ರವಾಗಿದೆ. ದಾವಣಗೆರೆ ಎಪಿಎಂಸಿ ಮಾರುಕಟ್ಟೆಗೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಬರುವ ನೆರೆ ಬಳ್ಳಾರಿ, ವಿಜಯನಗರ ಭಾಗಗಳಿಂದಲೂ ಧಾನ್ಯ ಮತ್ತು ಅಡಿಕೆ ಅವಕವಾಗುತ್ತದೆ. ಇಲ್ಲಿ ಬೆಳೆಯಲಾಗುವ ರಾಶಿ ಹಾಗೂ ಹಪ್ಪಿ ಅಡಿಕೆಗೆ ತನ್ನದೇ ಆದ ವಿಶಿಷ್ಟ ಬಣ್ಣ ಮತ್ತು ಗುಣಮಟ್ಟದ ಮಾರುಕಟ್ಟೆಯಲ್ಲಿ ನಿರಂತರವಾಗಿ ಸ್ಪರ್ಧಾತ್ಮಕ ಬೆಲೆ ಲಭ್ಯವಾಗುತ್ತದೆ. ವರ್ತಕರು ಮತ್ತು ರೈತರು ನಡುವೆ ನಡೆಯುವ ನೇರ ಟೆಂಡರ್ ವ್ಯವಸ್ಥೆಯನ್ನು ಕೃಷಿಕರಿಗೆ ಉತ್ತಮ ಧಾರಣೆ ತಂದುಕೊಟ್ಟಿದೆ. ಇನ್ನು ದಾವಣಗೆರೆಯಲ್ಲಿ ಹಪ್ಪಿ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 59,500 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 55,000 ರೂಪಾಯಿ ಆಗಿದೆ. ರಾಶಿ ಅಡಿಕೆ 53,100 ರೂಪಾಯಿ ಆಗಿದೆ. ಗೊರಬಲು 39,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 13,500 ರೂಪಾಯಿ ಆಗಿದೆ. ಇನ್ನು ತೀರ್ಥಹಳ್ಳಿ ಭಾಗದಲ್ಲಿ ನೋಡುವುದಾದರೆ ತೀರ್ಥಹಳ್ಳಿ ಮಾರುಕಟ್ಟೆಯು ಕರ್ನಾಟಕದ ಅತ್ಯಂತ ಶ್ರೇಣಿಯ ಸರಕು ಮತ್ತು ಹೊಸ ತಳಿಗೆ ಜಾಗತಿಕ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ. ಶಿವಮೊಗ್ಗ ಜಿಲ್ಲೆಯ ತುಂಗಾ ನದಿ ಪಾತ್ರದಲ್ಲಿರುವ ತೀರ್ಥಹಳ್ಳಿ ತಾಲೂಕಿನಲ್ಲಿ ಬೆಳೆಯುವ ಅಡಿಕೆಗೆ ವಿಶೇಷವಾದ ಕೆಂಪು ಬಣ್ಣ ಹಾಗೂ ಕಸುವಿರುತ್ತದೆ. ಇಲ್ಲಿನ ಎಪಿಎಂಸಿ ಹಾಗೂ ಸ್ಥಳೀಯ ಸಂಘಗಳ ಮೂಲಕ ಸರಕು, ಹೊಸ ಮತ್ತು ಬೆಟ್ಟೆ ಅಡಿಕೆಗೆ ರಾಜ್ಯದಲ್ಲಿ ಅತ್ಯಂತ ಗರಿಷ್ಠ ದರ ನಿಗದಿಪಡಿಸಲಾಗಿದೆ. ಉತ್ತರ ಭಾರತದ ಪ್ರಮುಖ ರಾಜ್ಯಗಳ ಖರೀದಿದಾರರು ತೀರ್ಥಹಳ್ಳಿಯ ಸರಕು ಅಡಿಕೆ ನೇರವಾಗಿ ಖರೀದಿಸಲು ಇಷ್ಟಪಡುತ್ತಾರೆ. ಇನ್ನು ತೀರ್ಥಹಳ್ಳಿಯಲ್ಲಿ ಮ್ಯಾಕ್ಸಿಮಮ್ ಪ್ರೈಸ್ ಬಂದು ಸರಕು ಅಡಿಕೆ 91,500 ರೂಪಾಯಿ ಆಗಿದೆ. ಹೊಸ ಅಡಿಕೆ 86,000 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 61,500 ರೂಪಾಯಿ ಆಗಿದೆ. ರಾಶಿ ಅಡಿ 53,500 ರೂಪಾಯಿ ಆಗಿದೆ. ಸಿಪ್ಪೆಗೋಟು 14,000 ರೂಪಾಯಿ ಆಗಿದೆ. ಇನ್ನು ಕೊಪ್ಪ ಮಾರುಕಟ್ಟೆಯಲ್ಲಿ ನೋಡುವುದಾದರೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಮಾರುಕಟ್ಟೆಯು ಮಲೆನಾಡು ಭಾಗದ ಪ್ರಮುಖ ಅಡಿಕೆ ವ್ಯಾಪಾರ ತಾಣಗಳಲ್ಲಿ ಒಂದಾಗಿದೆ. ಕೊಪ್ಪ, ಶೃಂಗೇರಿ ಹಾಗೂ ಎನ್.ಆರ್. ಪುರ ತಾಲೂಕುಗಳ ಕೃಷಿಕರು ತಮ್ಮ ಅಡಿಕೆಯನ್ನು ಮಾರಾಟ ಮಾಡಲು ಈ ಮಾರುಕಟ್ಟೆಯನ್ನು ನೆಂಚಿಕೊಂಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಪ್ರೀಮಿಯಂ ದರ್ಜೆ ಸರಕು, ಬೆಟ್ಟೆ ಹಾಗೂ ರಾಶಿ ಅಡಿಕೆಯ ಹರಾಜು ಪ್ರಕ್ರಿಯೆ ಭಾರಿ ಯಶಸ್ವಿಯಾಗಿ ನಡೆಯುತ್ತದೆ. ಇನ್ನು ಕೊಪ್ಪದಲ್ಲಿ ಸರಕು ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 80,159 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 59,789 ರೂಪಾಯಿ ಆಗಿದೆ. ರಾಶಿ ಅಡಿಕೆ 54,199 ರೂಪಾಯಿ ಆಗಿದೆ. ಗೊರಬಲು 41,209 ರೂಪಾಯಿ ಆಗಿದೆ. ಸಿಪ್ಪೆಗೋಟು 13,000 ರೂಪಾಯಿ ಆಗಿದೆ. ಇನ್ನು ಯಲ್ಲಾಪುರ ಭಾಗದಲ್ಲಿ ನೋಡುವುದಾದರೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಮಾರುಕಟ್ಟೆಯ ಚಾಳಿ, ರಾಶಿ ಮತ್ತು ಕೆಂಪು ಗೋಟು ಅಡಿಕೆ ವ್ಯಾಪಾರಕ್ಕೆ ಪ್ರಸಿದ್ಧವಾಗಿದೆ. ಯಲ್ಲಾಪುರ ಎಪಿಎಂಸಿನಲ್ಲಿ ಖಾಸಗಿ ವರ್ತಕರು ಹಾಗೂ
ಟಿಎಸ್ಎಸ್ ನಂತಹ ಸಹಕಾರ ಮಂಡಿಗಳ ಸಹಯೋಗದೊಂದಿಗೆ ಪಾರದರ್ಶಕವಾಗಿ ಟೆಂಡರ್ ಹರಾಜು ನಡೆಯುತ್ತದೆ. ಇಲ್ಲಿ ರಾಶಿ ಮತ್ತು ಚಾಳಿ ತಳಿಗಳ ಅಡಿಕೆ ನಿಯಮಿತವಾಗಿ ಭಾರಿ ಬೇಡಿಕೆ ಕಂಡುಬರುತ್ತದೆ. ಅಡಿಕೆ ದರದಲ್ಲಿ ಉಂಟಾಗುವ ಏರಿಳಿತಗಳ ಹೊರತಾಗಿಯೂ ಯಲ್ಲಾಪುರದ ಮಾರುಕಟ್ಟೆಯಲ್ಲಿ ಸ್ಥಿರ ವಹಿವಾಟನ್ನು ಕಾಯ್ದುಕೊಂಡಿದೆ. ಇನ್ನು ಯಲ್ಲಾಪುರದಲ್ಲಿ ಅಪಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 60,799 ರೂಪಾಯಿ ಆಗಿದೆ. ರಾಶಿ ಅಡಿಕೆ 55,899 ರೂಪಾಯಿ ಆಗಿದೆ. ಚಾಳಿ ಅಡಿಕೆ 46,099 ರೂಪಾಯಿ ಆಗಿದೆ. ಕೆಂಪುಗೋಟು 37,081 ರೂಪಾಯಿ ಆಗಿದೆ. ಬಿಳಿಗೋಟು 36,099 ರೂಪಾಯಿ ಆಗಿದೆ. ಇನ್ನು ಕುಮಟಾ ಭಾಗದಲ್ಲಿ ನೋಡುವುದಾದರೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ಪ್ರಮುಖ ಮಾರುಕಟ್ಟೆಯಾಗಿರುವ ಕುಮಟಾ ಎಪಿಎಂಸಿಯು ಚಾಳಿ ಮತ್ತು ಚಿಪ್ಪು ಅಡಿಕೆಗೆ ಪ್ರಸಿದ್ಧ ಪಡೆದಿದೆ. ಕುಮಟಾ ಹಾಗೂ ಸುತ್ತಮುತ್ತಲ ಹೊನ್ನಾವರ, ಅಂಕೋಲಾ ತಾಲೂಕುಗಳಿಂದ ಕೃಷಿಕರು ಒಣಗಿಸಿದ ಚಾಳಿ ಅಡಿಕೆಯನ್ನು ಇಲ್ಲಿಗೆ ತರುತ್ತಾರೆ. ಹಳೆಯ ಚಾಳಿ ಮತ್ತು ಹೊಸ ಚಾಳಿ ಅಡಿಕೆಗೆ ಪ್ರತ್ಯೇಕ ಹರಾಜು ವ್ಯವಸ್ಥೆ ಇದ್ದು, ಕರಾವಳಿ ಚಾಳಿ ಅಡಿಕೆಗೆ ಸೂಕ್ತವಾದ ಬೆಲೆ ದೊರೆಯುತ್ತದೆ. ಇಲ್ಲಿನ ಫ್ಯಾಕ್ಟರಿ ದರ್ಜೆಯ ಅಡಿಕೆಗೆ ಸಹ ಸೂಕ್ತವಾದ ಮಾರುಕಟ್ಟೆ ಲಭ್ಯವಾಗಿದೆ. ಇನ್ನು ಕುಮಟಾ ಭಾಗದಲ್ಲಿ ಹಳೆ ಚಾಳಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 48,109 ರೂಪಾಯಿ ಆಗಿದೆ. ಹೊಸ ಚಾಳಿ 46,299 ರೂಪಾಯಿ ಆಗಿದೆ. ಚಿಪ್ಪುಗೋಟು 33,999 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 33,219 ರೂಪಾಯಿ ಆಗಿದೆ. ಫ್ಯಾಕ್ಟರಿ ಅಡಿಕೆ 26,301 ರೂಪಾಯಿ ಆಗಿದೆ. ಇನ್ನು ಕಾರ್ಕಳ ಭಾಗದಲ್ಲಿ ನೋಡುವುದಾದರೆ ಉಡುಪಿ ಜಿಲ್ಲೆಯ ಕಾರ್ಕಳ ಮಾರುಕಟ್ಟೆಯು ಚಾಳಿ ಅಡಿಕೆಗೆ ಹಾಗೂ ಬಿಳಿಗೋಟು ವ್ಯಾಪಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಉಡುಪಿ ಹಾಗೂ ಪಶ್ಚಿಮ ಘಟ್ಟಗಳ ಅಂಚಿನಲ್ಲಿರುವ ಕೃಷಿ ಪ್ರದೇಶಗಳಿಂದ ಗುಣಮಟ್ಟದ ಚಾಳಿ ಅಡಿಕೆ ಕಾರ್ಕಳ ಮಾರುಕಟ್ಟೆಗೆ ಆಗಮಿಸುತ್ತದೆ. ಇಲ್ಲಿನ ಎಪಿಎಂಸಿ ಮಂಡಿಗಳಲ್ಲಿ ಕರಾವಳಿ ಶ್ರೇಷ್ಠ ಚಾಳಿ ಅಡಿಕೆಗೆ ನಿರಂತರ ಬೇಡಿಕೆ ಇರುತ್ತದೆ. ಇನ್ನು ಕಾರ್ಕಳದಲ್ಲಿ ಹಳೆಯ ಚಾಳಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 53,500 ರೂಪಾಯಿ ಆಗಿದೆ. ಹೊಸ ಚಾಳಿ 47,000 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 31,000 ರೂಪಾಯಿ ಆಗಿದೆ. ಬಿಳಿಗೋಟು 27,500 ರೂಪಾಯಿ ಆಗಿದೆ. ಸಿಪ್ಪೆಗೋಟು 14,000 ರೂಪಾಯಿ ಆಗಿದೆ. ಪ್ರತಿದಿನದ ಈ ಪ್ರಮುಖ ಮಾರುಕಟ್ಟೆ ಧಾರಣೆಗಳು ನೈಜ ಮತ್ತು ಖಚಿತ ಮಾಹಿತಿಯನ್ನು ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.